ಸಹೋದರಿ ನೇಹಾ ಹಿರೇಮಠರವರ ಕಗ್ಗೊಲೆಯನ್ನ ಖಂಡಿಸಿ ಕ್ಯಾಂಡಲ್ ಮಾರ್ಚ್ ಮಾಡೋದ್ರ ಮುಖಾಂತರ ಹಾಗೂ ಪ್ರತಿಭಟನೆಯನ್ನ ಹಮ್ಮಿಕೊಂಡಂತ ಎಲ್ಲ ನನ್ನ ಆದರಣೀಯ ಹಿರಿಯರೇ, ಸಹೋದರರೇ, ಬಹುತೇಕ ಮೊನ್ನೆ ನಡೆದಂತ ಆ ಹುಬ್ಬಳ್ಳಿಯ ಘಟನೆ, ಸಹೋದರಿ ನೇಹಾ ಹಿರೇಮಠರವರ ಕಗ್ಗೊಲೆ ನಾವೆಲ್ಲರೂ ನೇರವಾಗಿ ನೋಡಿರ್ಲಿಕ್ಕಿಲ್ಲ. ಆ ಸಿಸಿ ಕ್ಯಾಮೆರಾದಲ್ಲಿ ಲೈವ್ ಆಗಿದ್ದನ್ನ ಎಲ್ಲರೂ ನಾವು ನೋಡಿದ್ದೇವೆ. ಬಹುತೇಕ ಇದು ಮಾನವ ಕುಲ, ಮನುಷ್ಯ ಕುಲ ತಲೆ ತಗ್ಗಿಸುವಂತಹ ಅಪಾಯಕಾರಿ ಘಟನೆ ಇದು. ಮುಂದೆಂದಿಗೂ ಕೂಡ ಇಂತಹ ಘಟನೆಗಳು ಎಂದೆಂದಿಗೂ ನಡೀಬಾರದು. ಏನು ಆ ಒಬ್ಬ ಕ್ರೂರಿ, ಮನುಷ್ಯತ್ವ ಇಲ್ಲದ, ಮಾನವೀಯತೆ ಇಲ್ಲದಂತ ಆ ಕ್ರೂರಿ ಫಯಾಜನ ಕೆಲಸ ಬಹುತೇಕ ನಾವು ನೋಡ್ತಾ ಇದ್ದೀವಿ. ತಾಲಿಬಾನಿನ ಉಗ್ರವಾದಿಗಳು ಮಾಡಿದ ರೀತಿಯಲ್ಲಿನೇ ಆತ ಕಗ್ಗೊಲೆ ಮಾಡಿದ್ದು. ಈ ನೆಲದ ಸೇವಕನಾಗಿ, ಶಾಸಕನಾಗಿ ಖಂಡನೆಯನ್ನ ಮಾಡ್ತೇನೆ. ಇದ್ರ ಜೊತೆಗೆ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಈ ವಿಷಯದಿಂದ ಕೇಳಿ ಬಹಳ ಅತ್ಯಂತ ಹಗುರವಾಗಿ ಪರಿಗಣನೆ ಮಾಡತಕ್ಕಂಥದ್ದು ಬಹುತೇಕ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥದ್ದು. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಬಹುತೇಕ ಹಂತ ಘಟನೆ ನಿಮ್ಮ ಮನೆಯಲ್ಲಿ ನಡೆದಿದ್ರೆ, ನಿಮ್ಮ ಮಗಳ ಜೊತೆ ಇಂಥ ಅಪಾಯಕಾರಿ ಘಟನೆ ಒಂದು ವೇಳೆ ನಡೆದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಅದರ ನೋವೇನು ಅಂತಕ್ಕಂಥದ್ದು. ನನಗೆ ವಿಶ್ವಾಸ ಇದೆ, ಈ ನೆಲದ ಕಾನೂನು ಆ ಕ್ರೂರಿ ಫಯಾಜ್ನನ್ನ ಕೆಲವೇ ದಿವಸಗಳಲ್ಲಿ ಗಲ್ಲಿಗೇರಿಸ್ತಕ್ಕಂಥದ್ದು 100ಕ್ಕೆ 100 ನಡೀತದೆ ಅಂತಕ್ಕಂಥ ನನಗೆ ವಿಶ್ವಾಸ ಇದೆ. ಬಹುತೇಕ ಇಂಥ ವ್ಯಕ್ತಿಗಳನ್ನ ಯಾವ ರೀತಿ ಗಲ್ಲಿಗೇರಿಸಬೇಕು, ಅದೇ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ತಂದು ಇಡೀ ರಾಜ್ಯದ ಜನತೆ ನೋಡ್ತಕ್ಕಂಥ ಹಾಗೆ ಅವನಿಗೆ ಓಪನ್ ಗಲ್ಲಿಗೇರಿಸ್ತಕ್ಕಂಥ ಕೆಲಸ ನಡಿಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ಬಂಧುಗಳೇ, ಇಂಥ ಘಟನೆ ಇವತ್ತಿಗೂ ಕೂಡ ಆ ನ್ಯೂಸ್ ನೋಡ್ತಕ್ಕಂಥ ಸಮಯದೊಳಗ ಇವತ್ತು ನೀವು ನೋಡಿರಬಹುದು, ಒಬ್ಬ ಕ್ರೂರಿ ಫಯಾಜನ ತಾಯಿ ಅವಳೇ ಕಣ್ಣೀರ್ ಹಾಕಿ ಹೇಳ್ತಾಳೆ, ನನ್ನ ಹೆತ್ತ ಮಗ ಮಾಡಿದ್ದು ಇದು ಬಹಳ ಅಪರಾಧ, ಕಾನೂನು ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಲಿ ಅಂತ ಹೇಳಿ ಆ ಹೆತ್ತಂತ ತಾಯಿ ಹೇಳ್ತಾಳೆ. ಹಾಗಾದ್ರೆ ಇಡೀ ಜನರಿಗೆ, ಆ ಕುಟುಂಬಕ್ಕೆ, ಈ ರಾಜ್ಯದ 7 ಕೋಟಿ ಜನರಿಗೆ ಎಷ್ಟು ನೋವು ಆಗಿರಬಹುದು ಅಂತಕ್ಕಂಥದ್ದು ನಾವೆಲ್ಲರೂ ವಿಚಾರ ಮಾಡ್ತಕ್ಕಂಥ ವಿಷಯ ಸ್ನೇಹಿತರೆ. ಹಾಗಾಗಿ ಈ ಸರ್ಕಾರ ನಿಜವಾಗ್ಲೂ ನಿಮ್ಮಲ್ಲಿ ಏನಾದರೂ ಮಾನವೀಯತೆ ಇದ್ರೆ, ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ತಾವು ಶಿಫಾರಸು ಮಾಡ್ರಿ. ಬರ್ತಕ್ಕಂಥ ಅಧಿವೇಶನದಲ್ಲಿ ನಾವು ಯಾವುದಾದ್ರೂ ಮೊಟ್ಟ ಮೊದಲ ವಿಷಯ ಕೈಗೆತ್ತಿಕೊಳ್ತೀವಿ ಅಂದ್ರೆ ಇವತ್ತು ನೇಹಾ ಕಗ್ಗೊಲೆ ಪ್ರಕರಣ ಬರ್ತಕ್ಕಂಥ ವಿಧಾನಸಭೆಯಲ್ಲಿ ನಾವು ಕೈಗೆತ್ತಿಕೊಂಡು ಇನ್ನೂ ಎತ್ತರ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ. ಇನ್ನು ಕಾನೂನನ್ನ ಬಿಗಿಯಾಗಿ ಮಾಡಬೇಕು. ಒಂದು ವೇಳೆ ಒಬ್ಬ ವ್ಯಕ್ತಿ ಈ ರೀತಿ ಮಾಡಿದ್ದನ್ನ ಒಂದು ವೇಳೆ ಈ ಸರ್ಕಾರ ಕಣ್ಣು ಮುಚ್ಚಿದ್ರೆ ಅದು ಯಾವ ರೀತಿ ಸರ್ಕಾರಕ್ಕೆ ಕಣ್ಣು ತೆರೆಸಬೇಕಂತಕ್ಕಂಥದ್ದು ನಮಗೆ ಗೊತ್ತಿದೆ. ಸ್ನೇಹಿತರೆ, ನನಗೆ ವಿಶ್ವಾಸ ಇದೆ, ಆ ಕ್ಷಣ ಬಹುತೇಕ ಆ ತಾಯಿ, ಆ ತಂದೆ, ಅವರ ನೆಂಟರಿಷ್ಟರು ಬಹುತೇಕ ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಹೋರಾಟಗಳು, ಪ್ರತಿಭಟನೆಗಳು, ಕಣ್ಣೀರು ಹಾಕ್ತಕ್ಕಂಥದ್ದು ನಿಜವಾಗ್ಲೂ ಕಳ್ಳ ಚೂರು ಅಂತಕ್ಕಂಥ ಘಟನೆ ಇದು. ಹಾಗಾಗಿ ನಾನೊಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ, ಈ ನೆಲದ ಶಾಸಕನಾಗಿ ಈ ತರದ ಘಟನೆಗಳು
ಬಹುತೇಕ ಕರ್ನಾಟಕ ಅಲ್ಲ, ದೇಶದ ಯಾವ ಮೂಲೆಯಲ್ಲಿ ಕೂಡ ಇಂಥ ಘಟನೆಗಳು ಮರುಕಳಿಸಬಾರದು. ಆ ಹಡದಂತ ನೇಹಾ ಹಿರೇಮಠರವರ ತಂದೆ ತಾಯಿ ಅವರೆಲ್ಲ ಅಪಾರ ಬಂಧು ಬಳಗಕ್ಕೆ ಈ ದುಃಖವನ್ನ ಮರೆಸ್ತಕ್ಕಂತ ಶಕ್ತಿ, ಈ ದುಃಖದಿಂದ ಹೊರಗೆ ಬರ್ತಕ್ಕಂತ ಶಕ್ತಿ ವಿಶ್ವಗುರು ಬಸವಣ್ಣನವರು ಕೂಡ್ಲಿ ಆ ಕುಟುಂಬದ ಜೊತೆ ಇಡೀ ರಾಜ್ಯದ ಜನತೆ ನಾವು ಎಲ್ಲರೂ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು.